ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇನ್ನೂ ಯಾರ್ಯಾರು ಪಲ್ಲವಿಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ಆಚೆ ಕೆಲಸಗಳಿತ್ತು, ಅದರಿಂದ ಡೈಲಿ ವ್ಲಾಗ್ ಥರ ಮಾಡ್ತಾ ಇರೋದು. ನೋಡೋಣ, ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಫಸ್ಟ್ ಈಗ ನಾವು ಹೋಗ್ತಾ ಇರೋದು ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಂದರೆ ನಾನು ಇನ್ನೂ ಓದ್ತಾ ಇದ್ದೀನಿ. ಸೊ ನಂದು ಲಾಸ್ಟ್ ಇಯರ್ದು ಏನು ಅಂತ ಆಮೇಲೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ. ಸೊ ಅದ್ರದ್ದು ಕಾಲೇಜ್ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಿತ್ತು. ಸ್ವಲ್ಪ ಏನೋ ಕೆಲಸ ಇತ್ತು, ನಾನು ಹೋಗ್ತಾ ಇದ್ದೀನಿ. ಅದಾದಮೇಲೆ ಏನೇನು ಮಾಡ್ತೀವಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡ್ತಾ ಇರಿ. ಸಮಯ ಸಿಗ್ತೀನಿ. ಟಾಟಾ ಗೈಸ್, ಇವತ್ತು ನನ್ನ 10th ಫ್ರೆಂಡ್ ಬಂದಿದ್ದಾಳೆ. ಇವಳ ಹೆಸರು ಮಾನ್ಸಿ. ಅಲ್ಲಿ ಕ್ಯಾಮ್ರಾ ನೋಡಿ ಹಾಯ್ ಮಾಡಿ. ಅಷ್ಟೇ ವಿಷಯ. ಬೇಗ ಬೇಗ ಬನ್ನಿರಿ ಅಂದರೆ. ಸೊ ಇಲ್ಲಿ ಸಿಂಚನ ಫ್ರೆಂಡ್ ಹೊರಡ್ತಾ ಇದ್ದಾಳೆ. ಅವಳಿಗೆ ಬಾಯ್ ಹೇಳಿ ನಾವು ಹೋಗ್ತಾ ಇದ್ವಿ ಕಾಲೇಜ್ ಹತ್ರ. ಮೈ ಬೇಬಿ ಡಾಲ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಕಾಲೇಜಿಗಂತೂ ಸಾಕಾಗಿ ಹೋಗುತ್ತೆ. ಎಷ್ಟು ಅಂತ ಓಡಾಡೋದು ಸಾಕಾಗೋಗ್ಬಿಡುತ್ತೆ. ಅಡ್ಮಿಷನ್ ಟೈಮಲ್ಲಿ ಮಾತ್ರ ಚೆನ್ನಾಗಿ ಮಾಡಿಸ್ತಾರೆ. ಕಾಲೇಜ್ ಹೆಸರು ಹೇಳಲ್ಲ, ಬಟ್ ತುಂಬ ಇಡಬೇಕು. 50 ಸತಿ ಓಡಾಡಿಸ್ತಾರೆ. ಕೆಲಸಗಳು ಕರೆಕ್ಟಾಗಿ ಮಾಡಲ್ಲ. ಜೊತೆಗೆ ಏನು ಗೊತ್ತಾ, ಆಫೀಸಿಗೆ ಹೊಸಬ್ರನ್ನ ತಂದಾಕ್ತಾರೆ. ಮೇ ಬಿ ಸ್ಯಾಲ್ರಿ ಕಮ್ಮಿ ಅಂತ ಹಾಕ್ತಾರೋ ಏನಂತ ಗೊತ್ತಿಲ್ಲ. ಕೆಲಸನೇ ಗೊತ್ತಿರಲ್ಲ ಅವ್ರಿಗೆ. ಎಲ್ಲ ಸ್ಟೂಡೆಂಟ್ಸ್ ಮಾಡ್ಕೋಬೇಕು. ಸರಿ, ಕಾಲೇಜ್ ಅಕೌಂಟ್ನ ನೀವು ಮಾಡ್ಕೊಳ್ಳಿ, ಇಲ್ಲ ಅದನ್ನು ನೀವೇ ಮಾಡ್ಕೋಬೇಕು ಅಂತಾರೆ. ಈ ಕಾಲೇಜ್ಗಳು ಸ್ಕೂಲ್ಗಳು ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಹೇಳ್ಬಾರ್ದು, ಬಟ್ ಆದರೂ ಫ್ರಸ್ಟ್ರೇಷನ್ ಆ ಮಟ್ಟಿಗಿದೆ. ಏನೂ ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳಲ್ಲ. ಎಲ್ಲ ರೆಸ್ಪಾನ್ಸಿಬಿಲಿಟೀಸು ನಾವೇ ಮಾಡಬೇಕಂದ್ರೆ ಸೀರಿಯಸ್ಸಾಗಿ ಮಕ್ಕಳು ಹಿಡ್ಕೊಂಡು ಓದಿ ಎಕ್ಸಾಮ್ ಬರೆಯೋದೇ ಕಷ್ಟ. ಅದರಲ್ಲಿ ಅವ್ರ ಕೆಲಸ ಅವ್ರು ಮಾಡೋಕ್ಕಾಗಲ್ಲ ಅಂದರೂ ಎಲ್ಲ ನಾವೇ ಮಾಡಬೇಕಾದ್ರೆ ಇರಬೇಕು. ಮತ್ತೆ ಬರೋಕ್ಕೆ ಹೇಳಿದ್ದಾರೆ. 3 ಡೇಸಿಂದ ಓಡಾಡ್ತಾ ಇರೋದು, ಇವತ್ತು ಮತ್ತೆ ಬರಬೇಕು. ಒಂದು ಚಿಕ್ಕ ಕೆಲಸ, ಅದು ತುಂಬ ದೊಡ್ಡದು ಅಲ್ಲ, ಅವ್ರದ್ದೇ ಫಾಲ್ಟು, ಅದನ್ನಕ್ಕೂ ನಾವೇ ಓಡಾಡಬೇಕು. ಯಾವ ವಾಚ್ ಅಂಗಡಿ? ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ವರ್ಷದಿಂದ ಇಲ್ಲಿಗೆ ಬರೋದು ನಾನು ವಾಚ್ ಕೊಡೋದು. ಇವತ್ತು ಫಾಸ್ಟ್ ವಾಚ್ ಬೆಲ್ಟ್ ಕಟ್ಟಾಗಿದ್ದೀನಿ. ಸೊ ಗೈಸ್, ಇವಾಗ ವಾಚ್ ರಿಪೇರಿ ಅಂಗಡಿಗೆ ಬಂದು ವಾಚ್ ಇಲ್ಲಿ ರಿಪೇರಿ ಮಾಡೋಕ್ಕೆ ಕೊಟ್ಟು ನೆಕ್ಸ್ಟು ಎಲ್ಲಿ ಅಂತ ಹೇಳ್ತೀವಿ. ಇಲ್ಲೇ ಇವನಿಗಂತೂ ಭಯನೇ ಇಲ್ಲ. ಎಷ್ಟು ಓಡ್ತಾನೆ ಅಂದರೆ 2 ನಿಮಿಷ ಯಾಕೆ ಕೊಟ್ಟರೆ ಸಾಕೊಂಡಷ್ಟು ದೂರ ಓಡೋಗ್ಬಿಟ್ಟಿರ್ತಾನೆ. ಓಡ್ತಾರ ಹಂಗೆ ರೋಡಲ್ಲಿ ಓಡ್ತಾರ ಜೋರಾಗಿ. ಏನಕ್ಕೆ ಓಡೋದು? ಓಕೆ ಗೈಸ್, ಈಗ ಜಸ್ಟ್ ಬೆಲ್ಟ್ ಹಾಕಿಸ್ಕೊಂಡೆ, ಇವಾಗಲೇ ಹಾಕೊಟ್ರು. ಸೇಮ್ ಸಿಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾವು ಬ್ರ್ಯಾಂಡಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಬ್ರ್ಯಾಂಡ್ ಸಿಗಲ್ಲ. ಸೊ ಅದರಿಂದ ಈಗ ಜಸ್ಟ್ ಯಾವ್ದು ಸಿಕ್ತು ಅದನ್ನೇ ಹಾಕಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಗೋಡೋಣ ಫಸ್ಟು. ಈಗ ಮತ್ತೆ ಕಾಲೇಜ್ ಹತ್ರ ಹೋಗಬೇಕು, ಮುಗಿಸ್ಕೊಂಬರೋಣ. ಓಕೆನಾ? ಗೈಸ್, 3 ಲೀಟರ್ ಪೆಟ್ರೋಲ್ 318 ರುಪೀಸ್. ಇವಾಗ ಅದೇ ಬಂಕಲ್ಲಿ ಏರ್ ಹೊಡಿಸ್ತೀವಿ. ಮುಂದೋಗಿ ಅಕ್ಕ, ಮುಂದೋಗಿ. ಸ್ಟಾಪ್. ಏನು ಗೊತ್ತಾ, ನಾವು ಊಟ ಮಾಡ್ತೀವಲ್ಲ, ಹಂಗೆ ಪಾಪ ಇದಕ್ಕೆ ಊಟದ ಥರ ಪೆಟ್ರೋಲು ನೀರು ಥರ ಇದೆ. ಸೊ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಕಾಲೇಜ್ ಹತ್ರ ಹೋಗಬೇಕು. ಇವಾಗ ಅಲ್ಲಿ ಎಷ್ಟು ವೆಯ್ಟ್ ಮಾಡಿಸ್ತಾರೋ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕು, ತಗೊಂಡು ಬರಬೇಕು. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಗೈಸ್, ಅದು ಆ್ಯಕ್ಚುಲಿ ನಾನೊಂದು ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀನಿ. ಏನು ಗೊತ್ತಾ, ನೆನ್ನೆ ಡಿಮಾರ್ಟಲ್ಲಿ ಕಾಲೇಜ್ ಶೂ ತೊಗೊಳಕ್ಕೆ ಚಿಕ್ಕ ಮಕ್ಳ ಥರ ಸ್ಕೂಲ್ ಶೂ ತೊಗೊಂಡಿದ್ದಾಳೆ. ನಾನು ಕೇಳಿದೆ ಇದೇನಾ ಅಂದರೆ, ಇಲ್ಲ ಇದೇ ಅಕ್ಕ ಅಂತ ಅಂದು. ಮನೆಗೆ ಬಂದು ನೋಡಿ, ಅಕ್ಕ ಇದಲ್ಲ ಅಂತ. ಡಿಮಾರ್ಟಲ್ಲಿ ಹೆಂಗೆ ರಿಟರ್ನ್ ತೊಗೋತಾರ ಇಲ್ವೋ ಅದು ಗೊತ್ತಿಲ್ಲ, ಕೇಳಿ ಅವಳು. ಹೌದು ಗೈಸ್, ಅದು ಗೊತ್ತಿಲ್ಲ. ಡಿಮಾರ್ಟಲ್ಲಿ ರಿಟರ್ನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಡಿಮಾರ್ಟ್ದು ಟ್ಯಾಗ್ ಇದೆ, ಮೇ ಬಿ ತೊಗೋಬೋದು. ತಗೊಳ್ಳಿಲ್ಲ ಅಂದರೆ ಅವರೊಂದು ಫಾರ್ಮೇಟು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಹೌದು ಗೈಸ್, ಅವರೊಂದು ಪಾಂಪ್ಲೆಟ್ ಕೊಟ್ಟಿದ್ರು. ಅದರಲ್ಲಿ ಇದೇ ಥರ ಶೂ ಇತ್ತು, ಬಟ್ ಪ್ಲಮ್ ಶೂ ಅದು. ಇದು ನಾನು ತಂದಿರೋದು ಸ್ಕೂಲ್ಗೆ ಹಾಕೊಂಡು ಹೋಗೋ ಶೂ, ಬಟ್ ಅದು ಪ್ಲಮ್
ತಗೋಬೇಕೀಗ. ನಮ್ಮಮ್ಮ ನೆನ್ನೆನೇ ಉಗಿತಾ ಇದ್ರು ಕೇರ್ಲೆಸ್ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಸ್ಟಿಚಿಂಗ್ ಕೊಟ್ಟಿದ್ವಲ್ಲ, ಇವ್ರದ್ದು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದು ರೀಸೆಂಟಾಗಿ. ಆ ಸ್ಟಿಚಿಂಗ್ ಕೊಟ್ಟಿರೋ ಡ್ರೆಸ್ ಅವರು ಪ್ಯಾಟ್ರನ್ ನೋಡಿ ಸ್ಟಿಚ್ ಮಾಡಬೇಕು ಅಂತ ಅವ್ರು ಇಸ್ಕೊಂಡಿದ್ದಾರೆ ಅದು. ಸೊ ಶೂಸ್ ನಾನು ಅಬ್ಸರ್ವ್ ಮಾಡಿಲ್ಲ, ಅವಳು ಅಬ್ಸರ್ವ್ ಮಾಡಿಲ್ಲ, ಅದೇ ಆಗಿರೋ ಪ್ರಾಬ್ಲಮ್. ಅಷ್ಟೇ ವಿಷಯ ಗೈಸ್, ಇದೇ ಪ್ರಾಬ್ಲಮ್ ಗೈಸ್. ರೇಷನ್ ಅಂಗಡಿಗೆ ಕ್ಯೂ ನೋಡಿ. ವೆಯ್ಟ್ ಮಾಡಿ ಸಾಕಾಯ್ತು ಅಕ್ಕ. ಏನನ್ಸ್ತು? ಸುಸ್ತಾಗ್ಬಿಟ್ಟಿದ್ದೀರಾ? ತುಂಬ ಸುಸ್ತಾಯ್ತು ಆ್ಯಕ್ಚುಲಿ. ಬೆಳಿಗ್ಗೆಯಿಂದ 2 ಸತಿ ಹೋಗಿದ್ದು. ಫಸ್ಟ್ ನಾವು ಹೋಗಿದ್ವಲ್ಲ ಕಾಲೇಜ್ ಹತ್ರ, ಅವ್ರಿಗೆ ನಾನು ಹೇಳಿದ್ದೆ ಲೇಟ್ ಆಗುತ್ತೆ ಪಾಪು ಇದ್ದೀರೆ, ಲೇಟ್ ಆದರೆ ಹೇಳಿ ಆಮೇಲೆ ಬರ್ತೀನಿ ಅಂತ. ಇಲ್ಲ 5 ಮಿನಿಟ್ಸ್ ಬಂದುಬಿಟ್ರು ಅವರು ಅಂತ ಅಂದರು. ಯಾರು ಮೇನ್ ಪ್ರಿನ್ಸಿಪಲ್ ಇದ್ದಾರಲ್ಲ ಅವರು. ಸರಿ ಆಯಿತು ಅಂತ ನಾನು ಹಂಗೂ 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. 15 ಮಿನಿಟ್ಸ್ ವೆಯ್ಟ್ ಮಾಡಿ ನನಗೆ ಸಾಕಾಯಿತು ಅಂತ ಅಟ್ಲೀಸ್ಟ್ ವಾಚ್ ಆದರೂ ಕೊಟ್ಬರೋಣ ಅಂತ ನಾವು ಆಚೆ ಬಂದು ವಾಚ್ ರಿಪೇರಿ ಮಾಡಿಸ್ಕೊಂಡು ತಿರ್ಗಾ ಪೆಟ್ರೋಲ್ ಹಾಕಿಸ್ಕೊಂಡು ಮೋರ್ ದ್ಯಾನ್ 1 ಅವರ್ ನಾವು ಲೇಟಾಗಿ ಹೋಗಿರೋದು. ಆದರೂ ಅವ್ರು ಬಂದೇ ಇಲ್ಲ ಕೆಳಗಡೆ. ಮತ್ತೆ ಇವಾಗ ಕೇಳಿದ್ರೆ ಇನ್ನೊಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಬಂದುಬಿಡ್ತಾರೆ, ನಮಗೂ ಗೊತ್ತಿಲ್ಲ, ಕಾಲ್ ಮಾಡ್ತಾನೆ ಇದ್ದೀವಿ ಬಂದಿಲ್ಲ ಅಂತ. ಇನ್ಫ್ಯಾಕ್ಟ್ ಅವ್ರನ್ನ ಮೀಟ್ ಮಾಡೋಕ್ಕೆ, ಜಸ್ಟ್ ಕಾಲೇಜ್ ಪ್ರಿನ್ಸಿಪಲ್ನ ವೆಯ್ಟ್ ಮಾಡೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಆಯಿತಾ. ಏಕೆ ಅಂದರೆ ಒಂದು ರೆಸ್ಪಾಂಡ್ ಮಾಡಬೇಕು. ಯಾರೂ ಕೆಲಸ ಇಲ್ಲದೆ ಇರಲ್ಲ ಕಾಲೇಜ್ ಹತ್ರ ಆಗಲಿ ಸ್ಕೂಲ್ ಹತ್ರ ಆಗಲಿ. ಬಿಸ್ನೆಸ್ ಅಂತ ಬರೀ ಬಿಸ್ನೆಸ್ ಮೈಂಡಲ್ಲೇ ನೋಡ್ತಾರೆ. ಅವ್ರದ್ದು ವರ್ಕ್ ಏನು, ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಏನು ನಾವು ಮಾಡಬೇಕು. ಸ್ಟೂಡೆಂಟ್ಸಿಗೆ ಜಾಸ್ತಿ ಏನೂ ಗೊತ್ತಾಗಲ್ಲ, ಅವೆಲ್ಲ ಏನೂ ಇಲ್ಲ. ಪ್ರತಿಯೊಂದು ನಮಗೆ ಹೇಳ್ತಾರೆ. ವಿಹಾನ್ ಒಂದು ನಿಮಿಷ ಬಂದೆ ಏಕೆ, ಪ್ರತಿಯೊಂದು ನಮ್ಮ ಮೇಲೆ ಹೇಳ್ತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಏನು ಮೇಯ್ನ್ ಅಂತ ಅಂದರೆ, ಅವರು ಹೋಗಿ ಕಾಲೇಜ್ ಬೋರ್ಡ್ ಹತ್ರ ಏನೇ ಇದ್ದರೂ ಅವ್ರು ಮಾಡ್ಬೇಕು. ಇಲ್ಲೇನು ಹೇಳ್ತಾರೆ, ಕಾಲೇಜ್ ಕಡೆಯಿಂದ ಕಳಿಸಿದ್ದೀವಿ ಅಂತ ಲೆಟರ್ ಮಾಡಿಕೊಡ್ತಾರೆ ಅಂತಿದ್ರು. ಅದನ್ನು ತೊಗೊಂಡೋಗಿ ನಾವು ಬೋರ್ಡ್ ಹತ್ರ ಕೊಡಬೇಕಂತೆ. ಅದ್ರ ಬದಲು ಅವರೇ ತೊಗೊಂಡೋಗಿ ಕೊಡ್ಬೋದಲ್ವ. ಎಷ್ಟು ಅಂದರೆ ಉದ್ಲಾಡಿಸ್ತಾನೆ ಇದ್ದಾರೆ ಗೈಸ್, ಸಾಕಾಗುತ್ತೆ. ಕಾಲೇಜ್ ಹೆಸರು ಎಲ್ಲೂ ಮೆನ್ಷನ್ ಮಾಡಲ್ಲ, ಬಿಕಾಸ್ ನಮ್ಮಿಂದ ಕಾಲೇಜಿಗೆ ಪ್ರಾಬ್ಲಮ್ ಆಗಬಾರ್ದಲ್ಲ. ನಿಜವಾಗ್ಲೂ ಕಾಲೇಜಿಗೆ ಸೇರ್ಕೋಬೇಕಾದ್ರೆ ದಯವಿಟ್ಟು ಒಂದು ಸಲ ತುಂಬ ಸತಿ ಯೋಚನೆ ಮಾಡಿ ಸೇರ್ಕೊಳ್ಳಿ. ಒಂದು ಸತಿ ಅಡ್ಮಿಷನ್ ಆದರೆ 3 to 4 ಇಯರ್ಸ್ ನಾವು ಅಲ್ಲೇ ಇರಬೇಕು. ವೆರಿ ಸ್ಟ್ರೆಸ್ಸಿಂಗ್. ಒಂದು ರೆಸ್ಪಾಂಡ್ ಕರೆಕ್ಟಾಗಿರಬೇಕು. ಅಡ್ಮಿಷನ್ ಟೈಮಲ್ಲಿ ಎಷ್ಟು ಚೆನ್ನಾಗಿಯಪ್ಪ ಬಟ್ಟರ್ ಹಾಕಿ ಮಾತಾಡ್ತಾರೆ. ನಮ್ದು ಅಡ್ಮಿಷನ್ ಎಲ್ಲ ಆಗಿ ಏನಾದರೂ ಇಶ್ಯೂ ಈ ಥರ ಆಯಿತು ಅಂದರೆ ದೇ ನಾಟ್ ಈವನ್ ಕೇರ್. ಆಯಿತಾ, ಒಂದು ಚೂರು ಕನ್ಸರ್ನು ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಹತ್ರ ಏನೂ ಇಲ್ಲ. ಸೊ ಬೆಟರ್ ಅಡ್ಮಿಷನ್ ಆಗಬೇಕಾದ್ರೆ ನೋಡಿ ಅಡ್ಮಿಷನ್ ಆಗಿ ಅಷ್ಟೇ ಗೈಸ್. ನಮ್ಮ ಬೇಬಿ ನೋಡ್ರಿ ಸಪೋರ್ಟ್ ತೊಗೊಂಡು ನಿಂತ್ಕೊಂಡು ಆಟಾಡ್ತಾ ಇದ್ದಾಳೆ. ಮಾರ್ನಿಂಗ್ ಟಿಫನ್ಗೆ ಗೀ ರೈಸ್ ಮಾಡಿದ್ದೆ ಗೈಸ್, ಅದೇ ಮಿಕ್ಕಿತ್ತು, ಅದನ್ನೇ ತಿಂತಾ ಇದ್ದೀವಿ. ಚೆನ್ನಾಗಿದೆಯಾ ಗೀ ರೈಸ್? ಕುರ್ಮಾ ಅವಳು ಕೊಡ್ತಾ ಇಲ್ವಂತೆ ನೋಡು, ಅವಳು ಕೊಡ್ತಾ ಇಲ್ಲ ಅಂತ. ಫೋಟೋ ನೋಡಿ ಗೈಸ್, ಫೋಟೋ ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಫ್ರೇಮ್ಗಳು ಈ ಥರದ್ದೆಲ್ಲ. ಇಲ್ಲೊಂದಿದೆ ನೋಡಿ, ಸ್ವಂತ ಮನೆಗೆ ಹೋದರೆ ಫುಲ್ ಎಲ್ಲ ಕಡೆ ಫ್ರೇಮ್ಸ್ ಹಾಕಬೇಕು ಅಂತ. ಆ್ಯಂಡ್ ನಮ್ಮ ರಾಘವೇಂದ್ರಪ್ಪ ಇಲ್ಲಿ ಮನೆ ಮುಂದೆ ಯಾವಾಗಲೂ ದೀಪ ಹಚ್ಚಬೇಕು ಅಂತಾರೆ. ಸೊ ಅದರಿಂದ ನಮ್ಮ ಆರಾಧ್ಯ ದೈವ ರಾಘವೇಂದ್ರಪ್ಪ, ಸೊ ಅವ್ರ ಮುಂದೆನೇ ದೀಪ ಹಚ್ಚೋಣ ಅಂತ ಹಚ್ಚಿದ್ದೀವಿ ಅಷ್ಟೆ. ಊಟ ಆದ್ಮೇಲೆ ಸಿಗ್ತೀವಿ, ಬಾಯ್. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಜಸ್ಟ್ ಊಟ ಆಯಿತು. ಊಟ ಮಾಡಿ ನಮ್ಮದೇ ವ್ಲಾಗ್ ನಾವೇ ನೋಡ್ಕೊಂಡು ಕೂತಿದ್ದೀವಿ. ನಿನ್ನೆ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿ ಚೆಕ್ ಮಾಡಿ, ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಓಕೆ ಕೊಡಿ. ಓಕೆ ಸಾಕು ತೋರಿಸಿದ್ದು ಪಪ್ಪ ಮಮ್ಮನ ಪಪ್ಪ ಮಮ್ಮ ನಾನು ತೋರಿಸ್ದೆ. ಪಪ್ಪ ಮಮ್ಮ ಬುದ್ಧ ಮಮ್ಮ ಫ್ರೆಂಚ್ ಫ್ರೈಸ್ ಮಮ್ಮ ಪಿಜ್ಜಾ ಮಮ್ಮ ಆಪಲ್ ಮಮ್ಮ ಪಿಜ್ಜಾ ಹಣೆ ಬರ ಮಮ್ಮ ಪಿಜ್ಜಾ ಮಮ್ಮ ತಿನ್ಬೇಕಕ್ಕ. ಪಿಜ್ಜಾ ಮಮ್ಮ ಪಿಜ್ಜಾ ಅಮ್ಮ ಆಪಲ್ ಅಮ್ಮ ಪಿಜ್ಜಾ ಹಂಗಂದ್ರೆ ಅಮ್ಮ ಆಪಲ್ ಅಪ್ಪ ಇವ್ರಿಬ್ರದ್ ಮುಗಿಯೋದೇ ಇಲ್ಲ. ಅಮ್ಮ ನಂಗೆ ಬರ್ಗರ್ ಅಮ್ಮ ನಂಗೆ ಆಪಲ್ ಏಯ್ ಮುಚ್ಚು ಬಾಯ್. ನೀನೇಗೆಂದೆ ಐಫೈ ಎಲ್ಲ ನೋಡ್ತಾರೆ ಈಗ ಏನಂತಾರೆ ಮಾಡ್ತಾರೆ ನಿನ್ಗೆ. ನಮ್ದು ಮೆಲ್ಲ ಬರ್ತಾಯಿತ್ತು ಮಳೆ ಜೋರಾಗಿ ಬರ್ತಾ ಇತ್ತು. ಗ್ಯಾಸ್ ಮೇಲೆ ಅಲ್ಲಿಂದ ಜೋರಾಗಿ ಬರ್ತಿತ್ತು ಅದಕ್ಕೆ ಏನು ಬೇಕು ಅಂತ ಕೇಳಿದ್ದೀರಾ ನೀವು? ಏನು ಮಾಡ್ಕೊಡ್ಬೇಕು ನಿಮಗೆ ತಿನ್ನಕ್ಕೆ? ಅದು ಮಾಡ್ಕೊಂಡು ತೋರಿಸ್ತೆ ಮಮ್ಮ. ಮಳೆ ಬಂದರೆ ತಿನ್ಬೇಕಾ? ಯಾರು ಹೇಳಿದ್ದು? ಓಕೆ ಬಾಯ್ ಬಾಯ್ ಹೇಳು. ಅದು ತಿನ್ಬಾರ್ದಂಗೆ. ಇಲ್ಲಿ ನೋಡಿ ಬೇಗ ಬಾಯ್ ಬಾಯ್ ಹೇಳೆಲ್ಲ. ನೀಟಾಗಿ ಹೇಳ್ಬೇಕು. ಬಾಯ್ ಬಾಯ್ ಗಾಯ್ಸ್. ಈ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಹೇಳು ಅದಕ್ಕೆ. ಸರಿ ಓಕೆ ಹೇಳು ಬಾಯ್ ಮಾಡ್ಬಿಡು. ಬಾಯ್ ಬಾಯ್ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಹೇಳು. ಹೇಳಿದ್ರೆ ಕೊಡ್ತೀನಿ. ಸೊ ಗೈಸ್ ಅಷ್ಟೇ ಇವತ್ತಿನ ವ್ಲಾಗ್. ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೆ ಮಳೆ ಬರ್ತಾಯಿತ್ತು ಅಂತ. ಅವನಿಗೋಸ್ಕರ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.